The main person who has initiated of guests here with us today, I wish to welcome ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಎಲ್ಲ ಅತಿಥಿಗಳು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ನೇಹಿತರು, ನಮ್ಮ ಸೋದರರಾದಂಥ ಟಿ.ಜೆ. ಆದಿಶೇಷಗೌಡರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Here, as a layman, Naradko come for learning as a builder developer. Maybe he can create the wealth. As everyone know, our the advantage of India is the average age of its population, but the disadvantage is most educated people are unemployable. I think that is mostly because of the skill sets they have. You know, in our profession, the student do the work and we get the credit. ನಮಸ್ತೆ. ಇವತ್ತು ನಾವು ರಿಟೈನಿಂಗ್ ವಾಲ್ ಎ ಡೆವಲಪರ್ ಪರ್ಸ್ಪೆಕ್ಟಿವ್ ಅಂತ ಏನು ನಮ್ಮ ಟೆಕ್ನಿಕಲ್ ಕಮಿಟಿ ಅದನ್ನು ನೇತೃತ್ವ ವಹಿಸ್ಕೊಂಡು ನರಡ್ಕೋಯಿಂದ ಮಾಡ್ತಾಯಿದೆ. ಇದು ನಮ್ಮೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ. ಏಕೆ ಅಂದರೆ ಇಟ್ಸ್ ಎ ನಾಲೆಡ್ಜ್ ಶೇರಿಂಗ್ ಪ್ಲಾಟ್ಫಾರ್ಮ್ ನರಡ್ಕೋ ಅಂತಕ್ಕಂಥದ್ದು. ಇದು ರಿಟೈನಿಂಗ್ ವಾಲು ಅದ್ರ ಇಂಪಾರ್ಟೆನ್ಸ್ ಏನು, ಯಾಕೆ ಮಾಡಬೇಕು, ಎಸ್ಪೆಷಲಿ ಡೆವಲಪರ್ ದೇ ಆರ್ ಬಿಲ್ಡಿಂಗ್ ಹ್ಯಾಬಿಟ್ಯಾಟ್ಸ್. ಅವರು ನಗರಗಳನ್ನು ನಿರ್ಮಾಣ ಮಾಡ್ತಾರೆ, ಸಿಟಿನ ಡೆವಲಪ್ ಮಾಡ್ತಾರೆ, ಲೇಔಟನ್ನು ಮಾಡ್ತಾರೆ. ಸೊ ಆ ಥರ ಒಂದು 100 ಎಕರೆ, 50 ಎಕರೆ, 25 ಎಕರೆ ಅಥವಾ 500 ಎಕರೆ ಮಾಡಿರ್ತಕ್ಕಂಥವ್ರು ಇದ್ದಾರೆ, 5 ಎಕರೆನೂ ಮಾಡಿರೋರು ಇದ್ದಾರೆ. ಇಂಥ ಸಮಯದಲ್ಲಿ ಯಾವುದೋ ಒಂದು ಫ್ಲಡ್ಡು ಸೋರ್ಸ್ ಆಫ್ ವಾಟರ್ ಬರ್ತಾ ಇದ್ದರೆ ಅದು ಗ್ರ್ಯಾಜುಯಲಿ ತುಂಬ ದೊಡ್ಡದಾಗಿ ಮಾರ್ಪಟ್ಟು ಸಾಯಿಲ್ ಎರೋಷನ್ ಆಗುತ್ತೆ ಮತ್ತು ಇದು ಆಗುತ್ತೆ, ಅಲ್ಲಿ ಆ ನಗರವನ್ನು ಡ್ಯಾಮೇಜ್ ಮಾಡೋ ಅಂಥ ಅನಾಹುತ ಇರುತ್ತೆ. ಅದಕ್ಕೆ ರಿಟೈನಿಂಗ್ ವಾಲನ್ನು ನಾವು ಯೂಸ್ ಮಾಡಿಕೊಂಡು ಅದನ್ನು ಹೇಗೆ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು ಸಾಯಿಲ್ ಎರೋಷನ್ ಅಥವಾ ಫ್ಲಡ್ಡನ್ನು ಅನ್ನೋದ್ರ ಬಗ್ಗೆ ತುಂಬ ಒಂದು ಡೀಪ್ ಟೆಕ್ನಿಕಲ್ ಸೆಷನ್ ಇದು. ಸೊ ಅದನ್ನು ಇಂಜಿನಿಯರ್ಸ್ ಡೇ ಪ್ರಯುಕ್ತ ನಮ್ಮ ನರಡ್ಕೋ ವತಿಯಿಂದ ಮಾಡ್ತಾಯಿದ್ದಾರೆ. ಅದು ಮುಂದಿನ ಜನಾಂಗಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಈಗ ಚಾಮುಂಡಿ ಬೆಟ್ಟ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ ಅಂತ ಆ ಕಡೆ ಎಲ್ಲ ರಿಟೈನಿಂಗ್ ವಾಲ್ನ ಪ್ರಾಪರಾಗಿ ನಾವು ಎಸ್ಟಾಬ್ಲಿಷ್ ಮಾಡಿದ್ರೆ ಈ ಥರದ್ದೆಲ್ಲ ಅನಾಹುತಗಳನ್ನು ತಪ್ಪಿಸ್ಬೋದು. ನನ್ನ ಹೆಸರು ರವಿಕುಮಾರ್ ಅಂತೇಳಿ, ನಾನು ನರಡ್ಕೋ ಅಧ್ಯಕ್ಷರು. ಈ ದಿವಸ ನಾವು ರಿಟೈನಿಂಗ್ ವಾಲ್ ಬಗ್ಗೆ ಒಂದು ವರ್ಕ್ಶಾಪ್ನ ಇಟ್ಕೊಂಡಿದ್ದೀವಿ. ಈ ರಿಟೈನಿಂಗ್ ವಾಲ್ ವರ್ಕ್ಶಾಪ್ನ ಇಟ್ಕೊಂಡಿರೋ ಉದ್ದೇಶ ಇಷ್ಟೇ, ನಮ್ಮ ಮೈಸೂರು ಜನತೆ ರಿಟೈನಿಂಗ್ ವಾಲ್ ಬಗ್ಗೆ ಒಂದು ಮಾಹಿತಿನ ಕಲೆ ಹಾಕಿ ಅದನ್ನು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಈ ರಿಟೈನಿಂಗ್ ವಾಲ್ ಅನ್ನೋದೇನು, ಯಾವ ಸಮಯದಲ್ಲಿ ಯಾವಾಗ ಎಲ್ಲಿ ಹಾಕಬೇಕು ಆ ಒಂದು ತಿಳುವಳಿಕೆ ಕೊಡೋದೇ ಮೇನ್ ಇವತ್ತಿನ ಸೆಮಿನಾರ್ನ ಉದ್ದೇಶ. ಈ ರಿಟೈನಿಂಗ್ ವಾಲ್ ಯಾಕೆ ಹಾಕಬೇಕು, ಎಲ್ಲಿ ಮಾಡಬೇಕಂದ್ರೆ, ಈಗ ಎಕ್ಸಾಂಪಲು ತುರ್ತು ಎಲ್ಲಿರುತ್ತೆ, ಆ ತುರ್ತು ಎಲ್ಲಿರ್ತದೆ ಆ ಒಂದು ಸಮಯದಲ್ಲಿ ನಾವು ತಡೆಗೋಡೆಯನ್ನು ನಾವು ಅವಾಗ ತಾನೇ ಜಲ್ಲಿ ಮಳ್ಳು ತಂದು ಇಟ್ಟರೆ ಆಗಲ್ಲ. ಅದು ನಮ್ಮೆಲ್ಲರಿಗೂ ಗೊತ್ತಿರೋಂಗೆ ಏನಾಗುತ್ತೆ, ಅದು ಬ್ಲಾಸ್ಟ್ ಹೊಡೆದೋಗುತ್ತೆ. ಅದನ್ನು ತಡೆಯೋಕ್ಕೋಸ್ಕರ ನಾವು ಹೊರಗಡೆ ರಿಟರ್ನಿಂಗ್ ವಾಲ್ ಮಾಡಿ ಅದನ್ನು ನಾವು ಸ್ಟಾಕ್ ಇಟ್ಕೊಂಡು ಆ ಸ್ಟಾಕ್ನ ತಂದು ನಾವು ಜೋಡಣೆ ಮಾಡೋ ಅಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇವತ್ತು ಹೆಚ್ಚಿನಾಗಿ ಮಾಹಿತಿ ಉಳ್ಳಂಥ ಒಂದು ತಜ್ಞರನ್ನ ನಾವು ಹೊರಗಡೆಯಿಂದ ಎಲ್ಲರನ್ನೂ ಕೂಡ ಕಲೆ ಹಾಕಿ ಇವತ್ತು ನಾವು ಕರೆಸಿದ್ದೀವಿ. ಆ ಒಂದು ನೇತೃತ್ವವನ್ನು ನಮ್ಮ ವೈಸ್ ಪ್ರೆಸಿಡೆಂಟ್ ಅಂತ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ಟೆಕ್ನಿಕಲ್ ಚೇರ್ಮನ್ನು ಮತ್ತು ಅವರು PhD ಇನ್ ಸ್ಟ್ರಕ್ಚರರ್, ಅದ್ರ ಬಗ್ಗೆ ಅವರು ಜಾಸ್ತಿ ತಿಳಿದಿರೋದ್ರಿಂದ ಇನ್ನು ಅವರಿಗಿಂತ ಹೆಚ್ಚಾಗಿ ಏನು ತಿಳಿದಿರೋ ಅಂಥ ಅವರ ಪ್ರೊಫೆಸರ್ನ ಇವತ್ತು ಕರೆಸಿ ಇವತ್ತು ನಾವು ಮಾಡ್ತಾ ಇರೋದು ರಿಟೈನಿಂಗ್ ವಾಲ್ ಉದ್ದೇಶವಾಗಿ ನಾವು ಒಂದು ಸೆಮಿನಾರ್ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಸುಮಾರು ನಮ್ಮ ಮೈಸೂರಿಂದ ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪ್ರೊಫೆಸರ್ಸ್ಗಳು ಮತ್ತು ಅಲ್ಲಿಂದ ಇನ್ನು ಸಾಮಾನ್ಯ ಜನಗಳು ಪಬ್ಲಿಕ್ಸ್ ಕೂಡ ಬಂದು ಜಾಯ್ನ್ ಆಗಿ ಇವತ್ತು ಅದು ಸದುಪಯೋಗವನ್ನು ಪಡ್ಕೊತಾ ಇರೋದು ನಮಗೆ ಒಂದು ಖುಷಿ ತಂದಿರತಕ್ಕಂಥ ವಿಚಾರ. ನಮಸ್ಕಾರ, ನಾನು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅಂತ ನರಡ್ಕೋ ವೈಸ್ ಪ್ರೆಸಿಡೆಂಟ್ ಆಗಿದ್ದೀವಿ. ಸೊ ಈ ದಿನ ಹಿಂಗು ಸೆಪ್ಟೆಂಬರ್ 15 ನಮ್ಮ ಸರ್ ಎಂ ವಿ ವಿಶ್ವೇಶ್ವರಯ್ಯರ ಬರ್ಡೇ ಇದರ ಇಂಜಿನಿಯರ್ಸ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಅದರ ಅಂಗವಾಗಿ ನರಡ್ಕೋ ಮೈಸೂರು ಇವತ್ತು 1 ಡೇ ವರ್ಕ್ಶಾಪ್ ಕಾರ್ಯಾಗಾರನ ಹಮ್ಮಿಕೊಂಡಿದೆ. ಸೊ 4 ತಜ್ಞರು ಹೈದರಾಬಾದಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ನಮ್ಮ ಮೈಸೂರೇ ಆದವ್ರು 4 ಜನ ಇದ್ದಾರೆ. ಒಬ್ಬರು ಪ್ರೊಫೆಸರ್ ಮಾಧವ್ ಅಂತ IIT ಪ್ರೊಫೆಸರು, IIT ಕಾನ್ಪುರ್ ರಿಟೈರ್ಡ್ ಪ್ರೊಫೆಸರು, ಇನ್ನೊಬ್ಬರು EC ಶಿವಕುಮಾರ್ ಅಂತ ಇದ್ದಾರೆ, ಇನ್ನೊಬ್ಬರು ವೆರಿ ರಿನೌಂಡ್ ಸ್ಟ್ರಕ್ಚರಲ್ ಇಂಜಿನಿಯರ್ ಉಮೇಶ್ ರಾವ್, ಹಾಗೂ ನಮ್ಮ ನಗರದೇ ಆದಂಥ ಪ್ರೊಫೆಸರ್ SK ಪ್ರಸಾದ್ರವರು ನಮಗೆ ಇವತ್ತು 4 ಸೆಷನ್ನಲ್ಲಿ ಈ ರಿಟೈನಿಂಗ್ ವಾಲ್ ತಡೆಗೋಡೆಗಳು ಯಾವ ರೀತಿಗಳು ಮಾಡ್ಬೋದು, ಯಾವ್ಯಾವ ಜಾಗದಲ್ಲಿ ಯಾವುದು ಅಡ್ಯಾಪ್ಟಬಲ್ ಆಗುತ್ತೆ, ಯಾವುದು ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಪೂರ್ತಿ
ಜ್ಞಾನವನ್ನು ಕೊಡಲಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ನರೇಡ್ಕೋ ಮೆಂಬರ್ಸ್ ಜೊತೆಗೆ ನಾವು ಮೈಸೂರು ಸಿಟಿ ಸುತ್ತಮುತ್ತ ಇಂಜಿನಿಯರಿಂಗ್ ಕಾಲೇಜುಗಳನ್ನ ಫ್ಯಾಕಲ್ಟಿ ಮೆಂಬರ್ಸು ಹಾಗೂ ಸ್ಟೂಡೆಂಟ್ಗಳನ್ನು ಇನ್ವೈಟ್ ಮಾಡಿ ಅವರು ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ದಿನ ಇಂಜಿನಿಯರ್ಸ್ ಡೇ ಪ್ರಯುಕ್ತ ನಾವು ಜ್ಞಾನನ ದಾನ ಮಾಡೋ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಸೊ ಈ ಪ್ರೋಗ್ರಾಮ್ಗೆ ನಾವು ಯಾವುದು ಚಾರ್ಜಸ್ ಆಗ್ತಾಯಿಲ್ಲ, ಎಲ್ಲನೂ ಫ್ರೀಯಾಗಿ ನಮ್ಮ ನರೇಡ್ಕೋ ಮೈಸೂರೇ ಇದನ್ನು ವಹಿಸ್ಕೊಂಡಿದೆ. ಸೊ ಇಟ್ಸ್ ಎ ಫ್ರೀ ನಾಲೆಡ್ಜ್ ಶೇರಿಂಗ್ ಸೆಷನ್. ಸೊ ಈ ಕಾರ್ಯಕ್ರಮನ ಹಮ್ಮಿಕೊಂಡ್ರೆ ನಾನು ತುಂಬ ಖುಷಿ ಆಗುತ್ತೆ. ಜೊತೆಗೆ ಇದಕ್ಕೆ ಕಾರಣಕಾರರ ಎಲ್ಲ ಅವ್ರಿಗೂ ನಾನಿಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.